ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ತೀರ್ಥರಾಮೇಶ್ವರ. ನೋಡಿ ಸ್ಪಾಟ್ ಹೆಂಗಿದೆ ಅಂತ. ಮದುವೆ ಫೋಟೋಶೂಟ್ ನಡೀತಿದೆ. ಸರೌಂಡಿಂಗ್ ಪೂರ್ತಿ ಹೆಂಗಿದೆ ಅಂತ ನೋಡಿ. ನಾವು ಉಳ್ಕೊಂಡಿರೋ ಪ್ಲೇಸ್ ಇಂದ ಒಂದು 2 ಕಿಲೋಮೀಟರ್ಸ್ ಇದೆ ಅಷ್ಟೇ ದೇವಸ್ಥಾನ. ಹೌದಾ? ಸೊ ನೋಡಿ, ಆಲ್ಮೋಸ್ಟ್ ಬ್ರಹ್ಮಂದು ದೇವಸ್ಥಾನ ಇರೋದಿಲ್ಲ, ಗುಡಿ ಇದೆ ಇಲ್ಲಿ ತೀರ್ಥರಾಮೇಶ್ವರದಲ್ಲಿ. ಇಲ್ಲ ಆಯ್ತು. ಇದು ಮೊದಲು ಅಲ್ಲಿ ಬರೋ ಜಾಗ ಬದಲು ಇಲ್ಲಿ ಬರ್ತಾ ಇತ್ತು ನೀರು ತಗೊಂಡು ಸ್ನಾನ ಮಾಡ್ತಾರೆ. ಮುಂಚೆ ಸ್ನಾನ ಮಾಡೋದಿಕ್ಕೆ ನೀರು ಇಲ್ಲಿ ಬರ್ತಿತ್ತು ಈ ಕೊಳದಲ್ಲಿ. ಈಗ ಅಲ್ಲಿ ಫ್ರಂಟ್ ಅಲ್ಲಿ ಗಂಗಾ ಮಾತೆದು ನೀರ್ ಪ್ರೋಕ್ಷಣೆ ಅವರೇ ಮಾಡ್ತಾರೆ. ಈ ಜಾಗದಿಂದ ಮೊದಲೆಲ್ಲ ಫುಲ್ ತುದಿಗೆ ಹೋಗಕ್ಕೆ ಬಿಡ್ತಿದ್ರು, ಆದ್ರೆ ಇವಾಗ ಬಿಡ್ತಾ ಇಲ್ಲ. ಏಕೆ? ಇಲ್ಲಿ ಏನಾಗಿದೆ ಅಂದ್ರೆ ಪ್ರಾಣಿಗಳೆಲ್ಲ ಓಡಾಡೋದ್ರಿಂದ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಇವಾಗೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಕುಕ್ಕಿಂಗ್ ಸ್ಪಾಟ್ ಅಲ್ಲಿ ಸಿಗೋಣ. ಮತ್ತೆ ಈಗ ಆಯ್ತು, ಟೆಂಪಲ್ಗೆಲ್ಲ ಬಂದು ತೀರ್ಥರಾಮೇಶ್ವರದಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ರಿಟರ್ನ್ ಇವಾಗ ಮತ್ತೆ ಹೊರಡ್ತಿದೀವಿ. ಇಲ್ಲಿಂದ ನೋಡಿ ವ್ಯೂ ಯಾವ ತರ ಇದೆ ಅಂತ. ಅಲ್ಲಿ ಆಕ್ಚುಲಿ ಇದ್ರೊಳಗೆ ಗೋಪುರದಲ್ಲಿ ಅಷ್ಟು ಕ್ಯಾಪ್ಚರ್ ಆಗಲ್ಲ ಅನ್ಸುತ್ತೆ. ಮೇಲ್ಗಡೆ ಪೂರ್ತಿ ಬೆಟ್ಟದ ವ್ಯೂ ಇದೆ ಇಲ್ಲಿಂದ. ಅಲ್ಲಿ ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸೆಂಟ್ರಲ್ಲಿ ನೈಟ್ ಆಕ್ಚುಲಿ ಅಡ್ವೆಂಚರ್ ಆಯ್ತು, ಫೈರ್ ಕ್ಯಾಂಪ್ ಆಯ್ತು, ಎಲ್ಲ ಆಯ್ತು. ಕೊಟ್ಕೆ ಮನೆ ತೋರಿಸಿದ್ವಲ್ಲ, ಅಲ್ಲೇ ಮಲಗಿದ್ದು. ಫುಲ್ಲು ಚಳಿ ಅಂದ್ರೆ ಚಳಿ, ಬಟ್ ಚೆನ್ನಾಗಿತ್ತು ಅಡ್ವೆಂಚರಸ್ ಆಗಿ. ಬಟ್ ಏನಪ್ಪಾ ಅಂದ್ರೆ ಚಳಿ ಒಂದು ಇರಬಾರ್ದಿತ್ತು. ನೈಟ್ ಎಲ್ಲ ಬೆಡ್ಶೀಟ್ ಬದಲು ನಮಗೆ ಟವಲ್ ತರದ್ದು ಸೈಜಿನ ಬೆಡ್ಶೀಟ್ಗಳು ಸಿಕ್ತು. ಹಂಗಾಗಿ ಎಲ್ಲ ಕಚ್ಚಾಡ್ಕೊಂಡು ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಟೆಂಪಲ್ಗೆ ಬಂದು ಈಗ ಮತ್ತೆ ಇವತ್ತಿನ ಡೇನ ಸ್ಪೆಂಡ್ ಮಾಡಕ್ ಹೋಗ್ತಾ ಇದೀವಿ. ಸೊ ಮತ್ತೆ ಕುಕಿಂಗ್ ಸ್ಪಾಟ್ ಅಲ್ಲಿ ಸಿಗೋಣ. ಈ ಸೈಡ್ ಇಂದ ಇದು ವೆಹಿಕಲ್ಸ್, ಈ ಕಡೆ ಈ ಸೈಡ್ ಅಲ್ಲಿ ಸ್ಟೆಪ್ಸ್, ನಡ್ಕೊಂಡು ಹೋಗ್ಬೋದು. 2 ದೇವಸ್ಥಾನಕ್ಕೆ ರೀಚ್ ಆಗುತ್ತೆ. ವೆಹಿಕಲ್ ಅಲ್ಲಿ ಬಂದವರು ಸೀದಾ ದೇವಸ್ಥಾನ ಹತ್ರ ಹೋಗ್ಬೋದು ಮೇಲ್ಗಡೆ. ನೈಟ್ ನಾವು ಉಳ್ಕೊಂಡಿದ್ದ ಸ್ಪಾಟ್ ಇದು ಎಕ್ಸಾಕ್ಟ್ ಆಗಿ. ಎಲ್ಲರೂ ಅಲ್ಲಿ ಹೋಗಿದ್ದಾರೆ, ನಮ್ದು ಮಾತ್ರ ಬೈಕ್ಸ್ ತಗೊಂಡು ಹೋಗ್ಬೇಕು. ಇದೇ ಕುಡ್ಕಿ ರೂಮ್. ಆಕ್ಚುಲಿ ಇದು ನಾರ್ಮಲ್ ಆಗಿ ಒಂದು ಮೀಡಿಯಂ ಸೈಜ್ ಅಲ್ಲಿ ಇತ್ತು ಮನೆ ತರ. ಅಲ್ಲಿ ಏನು ಮನೆ ಇದೆಯಂತ? ಮನೆ ಅಲ್ಲ, ಅದು ದೇವಸ್ಥಾನದ ಬೈಲಲ್ಲಿ ನಾನ್ ವೆಜ್ ಮಾಡ್ಕೊಂಡು ತಿನ್ನೋದು. ಚೌಡೇಶ್ವರಿ ದೇವಸ್ಥಾನ, ಔಟ್ಡೋರ್ ಕುಕಿಂಗ್. ಸರಿ, ಓಕೆ. ಸೊ ನೋಡಿ, ಇದೆ ಕಣಿವೆ ಚೌಡೇಶ್ವರಿ ದೇವಸ್ಥಾನ. ಸ್ಪಾಟ್ ಅಲ್ಲಿ ಇದೀವಿ. ಅಡುಗೆ ಇಲ್ಲಿ ಮಾಡ್ತಾರೆ ಇವಾಗ. ಹುಡುಗರೆಲ್ಲ ಪ್ರಿಪರೇಷನ್ ನಡೀತಾ ಇದೆ ಅಡುಗೆ ಮಾಡೋದಕ್ಕೆ. ಹೆಂಗೋ ನಾನ್ ವೆಜ್ ಮಾಡ್ತಿದ್ವಲ್ಲ, ಅದಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಕೋಳಿ ಕೊಟ್ಬಿಟ್ಟು ಇಲ್ಲೇ ನಾನ್ ವೆಜ್ ಮಾಡ್ಕೊಂಡು ಹೋಗ್ತಿದೀವಿ. ಸೊ ನೋಡಿ, ದೇವಸ್ಥಾನದ ಸರೌಂಡಿಂಗ್ ಎಲ್ಲ ಈ ತರ ಇದೆ. ಹಿಡಿಯೋದು ಹಿಡ್ದಿದ್ದಾರೆ ನಮ್ಮ ಮದುವರು, ಒಳ್ಳೊಳ್ಳೆ ಸ್ಪಾಟ್ ಹಿಡ್ದಿದ್ದಾರೆ. ಅಲ್ಲ ಕಂಡಿದ್ದು ಅದೇ ಅಲ್ಲ, ನಾವು ಇಲ್ಲೇ ಹರಿತಿರೋ ತಗೊಳ್ಳೋ. ಸೊ ಇಟ್ಸ್ ಟೈಮ್ ಫಾರ್ ಸರ್ಚಿಂಗ್ ಕಟ್ಟಿಗೆ. ನಾನು ನಮ್ಮ ಅಶೋಕ್ ಆ್ಯಂಡ್ ಅಭಿಷೇಕ್ ಸ್ವಲ್ಪ ಸೌದೆಗಳು ಎತ್ತಾಕೊಂಬರೋಣ ಅಂತ ಹೋಗ್ತಾ ಇದೀವಿ ಅಡುಗೆಗೆ. ತುಂಬಾ ದಿನದಿಂದ ಅನಿಸ್ತಿತ್ತು ಈ ಥರ ಒಂದು ಕ್ಯಾಂಪಿಂಗ್ ಥರ ಬಂದು ಫುಡ್ ಎಲ್ಲ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಅಂತ. ಇವತ್ತು ಟೈಮ್ ಕೂಡ ಬಂದಿದೆ. ಕಷ್ಟಪಡ್ತೀನಿ. ನೀನಾದ್ರೂ ಬಿಡ್ಕೊಡ್ತೀಯ ನನಗೆ? ಯಾರು ಬಿಡ್ಕೊಡಲ್ಲ ಆ ಥರ. ಸಾಕು ಒಬ್ರಿಗೆ ಅಷ್ಟು ಎತ್ಕೊಳಕ್ಕಾಗಲ್ಲ. ಯಾರಿಗೆ? ಇಲ್ಲಾಂದ್ರೆ ಕೆಳಗೆ ಕೋಲ್ ಹಾಕ್ಬಿಟ್ಟು 3 ಜನ ಆ ಕಡೆ ಬಿಡ್ಕೊಳ್ಳೋ. ಸರಿಯಾಗಿ ಉದ್ರೋಗ್ತಾವು. ಇನ್ನು ಕಟ್ಟಕ್ಕೆ ಏನಾರು ಇದ್ದಿದ್ರೆ ಕಟ್ಟಬಹುದಿತ್ತು. ಕಟ್ಟಕ್ಕೆ ದಾರ ಏನಾರು ಇದ್ರದೆ 13 128 ಪೀಸ್ ಆಗುತ್ತೆ. ಅದಕ್ಕೆ ಈ ಕಡೆ ಸಿಗ್ತವೇನಾ? ಫಾಲೋ ಮಾಡಿ ಸಿಗುತ್ತೆ. ತಡಿ, ಇಲ್ಲಿಂದನೇ ಕಣ್ಣಾಯಿಸ್ಬೇಕು. ಎಲ್ಲ ಖಾಲಿ ಹೊಡಿತಿದೆ ಆ ಸೈಡ್. ಈ ತರ ಅಲ್ಲೇ ನೋಡು, ಆ ಕಡೆ ಇನ್ನೂ 4-5 ಸಿಗ್ತಾವ ಆ ಕಡೆನೆ. ಜೋಡಿಸ್ತಂಗೆ ಏನದು? ತುಂಬಾ ಉದ್ದ ಇದೆ, ಅಷ್ಟೋ ಒಂದಕ್ಕೆ ಹಾಕ್ಬಿಡ ಶೋಕ. ಬಿಸಿಲು ರುಬ್ತಿದೆ, ಬೇಗ ಕಟ್ಟವು. ಸಾಕು ಕಟ್ಟಕ್ಕಾಗಲ್ಲ. ಇಲ್ಲಾಂದ್ರೆ ಆಗತ್ತಾ? ಹೆಗ್ಲು ಮೇಲೆ ಇಟ್ಕೊಂಡು ಆಗುತ್ತೆ. ಅಶೋಕನೇ ನಮ್ ಕಡೆ ಆನೆ ನೋಡಲ್ಲಿ ಒಂದೇ ಕೈನಲ್ಲಿ. ಬಾಹುಬಲಿ ತಡೀರಿ, ಬರ್ತೀವಿ. ಅಫಿಷಿಯಲ್ ಅಶೋಕ್ ಅವರು ಸಕಲ ಕಲಾ ವಲ್ಲಭ ನಮ್ಮ ಬ್ಯಾಚ್ ಅಲ್ಲಿ ಈ ಕೆಲಸನೂ ಮಾಡ್ತಾರೆ. ಬಟ್ ಇದು ಸ್ವಲ್ಪ ಬಿಲ್ಡಪ್ ಅಷ್ಟೇ. ಮನೇಲೆಲ್ಲ ಏನು ಈ ರೇಂಜಿಗೆ ಮಾಡಲ್ಲ. ಎಲ್ಲ ನೋಡಿದ್ರೆ ಹೋಗಿತಾರೆ ಅಷ್ಟೇ. ಆಕ್ಚುಲಿ ಅವ್ರ ಜೊತೆ ನಾವು ಆಲ್ಮೋಸ್ಟ್ ನಮ್ಮ ಬ್ಯಾಚ್ ಅಲ್ಲಿ ಇರೋರು ಎಲ್ಲರೂ ಅಷ್ಟೇ. ಇಲ್ಲಿ ಫ್ರೆಂಡ್ಸ್ ಜೊತೆ ಬಂದಾಗ ಈ ಕ್ಯಾಂಪ್ ಹಾಕ್ಬೇಕು ಮಾಡಬೇಕು ಅಂದಾಗ ಮಾಡಲೇಬೇಕು, ವಿಧಿ ಇಲ್ಲ. ಪಾಪ ಒಂದು ಮಧು ಕಷ್ಟಪಟ್ಟು ಇಷ್ಟೆಲ್ಲ ನಮಗೋಸ್ಕರ ಅರೇಂಜ್ ಮಾಡಿಯಾನೆ. ಅದಕ್ಕೆ ಅಳಿಲ್ ಸೇವೆ ಮಾಡ್ತಿದೀವಿ, ದೊಡ್ಡದಾಗಿ ಏನು ಮಾಡ್ತಿಲ್ಲ. ಅವನಿಗೂ ಗೊತ್ತು ನಾವು ಬೇರೆ ಆ ಕೆಲಸ ಮಾಡಲ್ಲ ಅಂತ. ಅದಕ್ಕೆ ಸೌದೆ ಎತ್ಕೊಂಡು ಹೋಗೋದೇ ಕೊಟ್ಟಿದ್ದಾನೆ. ಅವನು ಹೇಳಬೇಕಾದ್ರೆ ಹೇಳ್ಬಿಟ್ಟ, ನಿಮ್ಗೇನು ಹೇಳಲ್ಲ, ಒಂದೇ ಒಂದು ಕೆಲಸ ಹೇಳ್ತೀನಿ, ಹೋಗಿ ಸೌದೆ ಎತ್ಕೊಂಡ್ಬರ್ರಿ ಅಂತ. ಸಾಂಬಾರ್ ಬುತ್ತಿ ಬೆಳಗುತ್ತಿ ಸ್ಪೆಷಲ್ ಸಾಂಬಾರ್ ಬುತ್ತಿ. ನೋಡಿ, ನೋಡಕ್ಕೆ ಚಿತ್ರಾನ್ನ ತರ ಇದೆ, ಆದ್ರೆ ಚಿತ್ರಾನ್ನ ಅಲ್ಲ, ಬೆಳಗುತ್ತಿ ಸ್ಪೆಷಲ್.
ಸಾಂಬಾರ್ ಬುತ್ತಿ ಅಂತ. ಟ್ರೆಡಿಷನಲ್ ಫುಡ್, ವಿಲೇಜ್ ಟ್ರೆಡಿಷನಲ್ ಫುಡ್, ತುಂಬಾ ಟೇಸ್ಟಿ ಆಗಿದೆ. ವೆರಿ ಆರ್ಗನೈಸರ್ ತಿಂದಿದ್ದೀರಾ? ಇಲ್ಲ, ಎಲ್ಲರೂ ಕೊಟ್ಟಾದ್ಮೇಲೆ ತಿನ್ಬೇಕು. ಸೊ ಇವರೆಲ್ಲ ಅಡುಗೆ ಮಾಡ್ತಾ ಇರಲಿ, ನಾವು ನಮ್ಮ ಅಭಿಷೇಕ್ ಅವ್ರದ್ದು ಒಂದು ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಂತವ್ರು, ಅಲ್ಲಿಗೆ ಹೋಗಿ ಬರ್ತೀವಿ ಅಷ್ಟರಲ್ಲಿ. ನಂದು 2 ವರ್ಷ, 2 ವರ್ಷದ ಮೇಲೆ ಒಂದು ಸ್ವಲ್ಪ ದಿನ ಆಗಿದೆ. 2022 ಅಕ್ಟೋಬರು ಲೆಕ್ಕ ಹಾಕು. ಎಷ್ಟು ಕಿಲೋಮೀಟ್ರ್ ಇದೆ? ಇನ್ನು ಬ್ಯಾಲೆನ್ಸ್ ಅಂತಂದರೆ ನಮ್ಮ ಪ್ರದೀಪ್ ಅವರೊಬ್ಬರು ಜಾಯ್ನ್ ಆಗಬೇಕು ನಮ್ಮನ್ನ. ಅವ್ರು ಬರ್ತಾ ಇದ್ದಾರೆ ಶಿವಮೊಗ್ಗದಿಂದ. ಮಿಕ್ಕಿದವರೆಲ್ಲ ಹುಡುಗರು ಇಲ್ಲೇ ಇದ್ದಾರೆ. ಸರಿನಾ? ಫುಲ್ ಕಲ್ ರೋಡ್ ಇದೆ ಈ ರೋಡ್ ಪೂರ್ತಿ. ಆ್ಯಕ್ಚುಲಿ ಪ್ರದೀಪ್ ಅವ್ರು ಕರೆಕ್ಟಾಗಿ ಎಂಟ್ರಿ ಕೊಟ್ಟರು. ಒಬ್ಬರೇ ಬ್ಯಾಲೆನ್ಸ್ ಇದ್ದಿದ್ದು. ಮಿಸ್ಟರ್ ಪ್ರದೀಪ್ ಕರೆಕ್ಟಾಗಿ ಈಗ ನಿಂದೆ ಹೇಳ್ಕೊಂಬರ್ತಿದ್ದೆ, ಅವನೊಬ್ಬ ಬಂದು ಜಾಯ್ನ್ ಆಗಬೇಕು ಅಂತ ಕರೆಕ್ಟಾಗಿ ಎಂಟ್ರಿ ಕೊಟ್ಟೆ. ಲೆಫ್ಟ್ ಅಲ್ಲಿ ಯಾವ್ದು ದೇವಸ್ಥಾನ ಬಿಲ್ಡಿಂಗ್ ಕಾಣುತ್ತೆ ಅದೇ ರೈಟ್ ಅಲ್ಲಿ ಹಿಂಗೆ ಮಣ್ಣಿನ ರೋಡ್ ಐತೆ ದಿಬ್ಬ ತರ. ಒಂದ್ ಎತ್ಕೊಳ ಹಂಗೆ ಆಕಳ ಗಾಡಿ ಒಳಗೆ ಹೆಂಗೋ ಅಡುಗೆ ನಡೀತಿದೆ. ಹೋಗಿ ಸಾಲಾಗಿ ಬನ್ನಿ. ಓಡು ಎಲ್ಲ ಬಿಟ್ಟೋದ್ರು, ಬೇಗ ಓಡು. ಆಕ್ಚುಲಿ ಇದು ಬರ್ತ್ಡೇ ಪಾರ್ಟಿ ಅಂತ ಪ್ಲಾನ್ ಮಾಡಿದ್ದು, ಬಟ್ ಇಲ್ಲಿ ಬರ್ತ್ಡೇ ಪಾರ್ಟಿ ತರ ನಡೀತಿಲ್ಲ. ಇದೊಂಥರ ಚೌಡಮ್ಮನ ಹಬ್ಬ, ಅದಕ್ಕೆಲ್ಲ ಕುರಿ ಕಡ್ದು ಇದು ಮಾಡ್ತಾರಲ್ಲ, ಆ ಲೆವೆಲಲ್ಲಿ ಮಾಡ್ತಾ ಇದಾರೆ. ಹೋಗ್ಬಿಡ್ತಲ್ಲ ಅದು? ಇಲ್ಲ, ಹೋಯ್ತು ಒಳಗೆ. ಮುಗಿಸಿ ಪಾಸ್ ಆಯ್ತು. ಗೋಪುರದಲ್ಲಿ ಕ್ಯಾಪ್ಚರ್ ಆಗಲ್ಲ ಅನ್ಕೊಂತೀನಿ. ರಾತ್ರಿ ಇದು ಕಾಡ್ಬೇಕು ಅಂದ್ರೆ ಮಾಮೂಲಿ ಸುಮ್ಮನೆ ಬೆಕ್ತರ ಇರ್ಲಿಲ್ಲ, ಅದು ಫುಲ್ ಸ್ಟ್ರೈಪ್ಸ್ ಬಂದಿರೋದು ಗೊತ್ತಾ? ಸ್ಟ್ರೈಪ್ಸ್ ಎಲ್ಲ ಐನಾದು ಹಿಂಗ್ ಲೈನ್ಸ್ ಬಂದಿರೋದು ಗೊತ್ತಾ? ಆ ಥರದ್ದು ಕರೆಕ್ಟಾಗಿ ಕಾರ್ ಎದುರುಗಡೆ ನಿಂತ್ಕೊಂಡು ನೋಡ್ತಾನೆ ಇತ್ತು. ಹತ್ರ ಹೋದ್ಮೇಲೆ ಹೊಡಾಯ್ತು. ಈ ಥರ ಜಾಗದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ನೀವು ನೋಡ್ತಿರ್ಬೋದು, ಇಲ್ಲಿ ಒಂದೇ ಒಂದು ವೆಹಿಕಲ್ ಇಲ್ಲ, ಜನಗಳೆಲ್ಲ ತುಂಬ ಕಮ್ಮಿ ಓಡಾಡ್ತಿರೋದಂದ್ರೆ ಊರು ಒಳಗಡೆ ತೀರಾ ಒಳಗೆ ಬಂದ್ವಿ ಅಂತಂದರೆ. ಆ್ಯಕ್ಚುಲಿ ತುಂಬ ದಿನ ಆಯಿತು ನಾನು ಮೋಟೋ ವ್ಲಾಗಿಂಗ್ ಸೆಟಪ್ನ ಹಾಕಿ ಹೆಲ್ಮೆಟಿಗೆ. ವಿಂಡ್ ನಾಯ್ಸ್ ಹೆಂಗೆ ಬರುತ್ತೆ ಅಂತ ನೋಡಿ. 108, 110 ಸಾಕಿಷ್ಟು ಕ್ಲಿಪ್ಪು. ಕ್ಲೀನಾಗಿ ಗೊತ್ತಾಗುತ್ತೆ ವಿಂಡ್ ನಾಯ್ಸ್ ಅವಾಗ. ಈ ದೇವಸ್ಥಾನ ಆ ಟೈಮಲ್ಲಿ ನೋಡೋ ಗಾಡಿಲೂ ಹೆಚ್ಚು ಕಮ್ಮಿ ಹೊಡ್ಕೊಂಡಿರೋ ಕಣ. 30 kg ಲೋಡ್ ಇರುತ್ತೆ. ಸೊ ಆಯಿತು, ಜಸ್ಟ್ ಒಂದು ವಿಸಿಟ್ ಹಾಕಿದ್ವಿ ಅಷ್ಟೇ. ಕೈ ಮುಕ್ಕೊಂಡು ಬಂದರು ನಮ್ಮ ಅಭಿಷೇಕ್ ಅವರು. ಬನ್ನಿ ಹೋಗೋಣ ಮತ್ತೆ ನಮ್ಮ ಹುಡುಗರು ಸ್ಪಾಟಿಗೆ. ಎಲ್ಲ ಒಳ್ಳೆ ಬಿಸಿ ಕುರಿ ಕೋಳಿ ಮಾಡ್ತಾಯಿದ್ದಾರೆ ನೋಡಿ. ಹೆಂಗಿದೆ ವೆದರ್, ಬ್ಯೂಟಿಫುಲ್ ಸೀನರಿ. ನಿಮಗೆ ಗೋಪುರದಲ್ಲಿ ಅದು ಕ್ಯಾಪ್ಚರ್ ಆಗ್ತಿದೆಯಲ್ಲ ಗೊತ್ತಿಲ್ಲ. ಎದುರುಗಡೆ ವ್ಯೂ ನೋಡಿ ಹೆಂಗಿದೆ ಬೆಟ್ಟ. ನಿಮಗೆ ಹೆಂಗೆ ಫೀಲ್ ಆಗ್ತಿದೆ ಅಂತ ಗೊತ್ತಿಲ್ಲ. ಇನ್ ಪರ್ಸನ್ ಇಲ್ಲಿ ಫೀಲ್ ಮಾಡೋದಕ್ಕೆ ನಮಗೆ ಸಕ್ಕತ್ತಾಗಿದೆ. ಅಭಿ ಫುಲ್ಲು ಕೋಲ್ಡ್ ಇರಲಿ. ನನಗೂ ತಗೋ ಐಸ್ ಕ್ರೀಮ್. ಕೋಲ್ಡ್ ಇದೆಯಾ ಅಣ್ಣ? ಇದು ಕೋಲ್ಡೇ ಇಲ್ಲಲ್ಲ ಅಣ್ಣ? ಎಲ್ಲೈತೆ? ಏನಣ್ಣ ಹಿಂಗಂತೀರಾ? ಕುಡ್ದೇ ಇಲ್ಲ ನಾವು. ನಂಗೆ ಏನಣ್ಣ ಹೆಸರು? RX ಲವರ ನೀನು? ಆಯ್ತು ತಗೋ, ದೊಡ್ಡವನಾದ್ಮೇಲೆ. ಟೊಮೊಟೊ ಬೆಳ್ತಿರೋದು ಆಯ್ತಲ್ಲ ನೋಡಿ. ಒಳ್ಳೆ ಆರ್ಸಲ್ಲಿ ಹೋದಂಗಾಗತ್ತೆ. ವಿಸ್ಟೋಮ್ ಒಳ್ಳೆ ಫೀಲು. ಆರ್ಸ್ ರೈಡಿಂಗ್ ಇಲ್ಲಿ ಫುಲ್ಲು ಸ್ವಲ್ಪ ಕಲ್ ರೋಡ್ ಇದೆ, ಬಟ್ ಸ್ಟಿಲ್ ಇದಕ್ಕೇನು ಗಾಡಿಗೆ ಟಚ್ ಆಗಲ್ಲ. ಸೊ ಇಲ್ಲಿಂದ ಕಾಣಿಸ್ತಿದೆಯಲ್ಲ, ಈ ರೂಟಲ್ಲಿ ಹಿಂಗೆ ಹೋಗ್ಬೇಕು ನಾವು. ಈ ರೂಟಲ್ಲಿ ಹಿಂಗೆ ಹೋದ್ರೆ ಅಲ್ಲಿ ಕಾಣಿಸ್ತಿದೆ ನೋಡಿ ಮನೆ ಥರ, ಅಲ್ಲೇ ಅಡುಗೆ ಮಾಡ್ತಾ ಇರೋದು. ಈ ಬೆಟ್ಟ ಗುಡ್ಡ ಮಧ್ಯೆ ಇರೋ ದೇವಸ್ಥಾನಗಳಿಗೆ ಅದು ಜಾಗಕ್ಕೆ ಕಣಿವೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಣಿವೆ ಚೌಡೇಶ್ವರಿ ಅಂತ ಇಟ್ಟಿದ್ದಾರೆ ಹೆಸರು. ಸ್ಪಾಟ್ ನೋಡಿ ಹೆಂಗಿದೆ ನಾವು ಹುಡುಕಿರೋಂಥದ್ದು. ಓ ಮಧುಸ್ವಾಮಿಗಳು, ಕೋಳಿ ಇನ್ನೂ ಹಿಡ್ಕೊಂಡು ತಿರ್ಗಾಡ್ತಾನೆ ಇದ್ದೀರಾ, ಕುಯ್ದೇ ಇಲ್ಲ? ಹಾಂ, ನೀನೇ ಕ್ಲೀನ್ ಮಾಡ್ದ? ಏನು ದಬ್ಬಾಕದ್ರಪ್ಪ ಇಷ್ಟೊತ್ತು? ಯಾರು ತಂದಿದ್ದು? ಓಹ್, ನಿನ್ ಬೆವ್ರು ಇಳಿದಿರೋ ಹೊಡ್ತದಲ್ಲೇ ಗೊತ್ತಾಗ್ತಿದೆ. ನೀರ ಹೋಗ್ಬಂದ್ವಿ. ಇಲ್ಲೇ ಏನಿಲ್ಲ ದೇವಸ್ಥಾನ, ಒಂದು ವಿಸಿಟ್ ಹಾಕೊಂಡು ಬಂದಿದ್ದೆ ಅಷ್ಟೇ. ಸ್ಪೆಕ್ ಶಾಪಲ್ಲೂ ನೀವೇ, ಲ್ಯಾಬಲ್ಲೂ ನೀವೇ, ಚಿಕನ್ ಮಟನ್ ಕಟಿಂಗಲ್ಲೂ ನೀವೇ. ಬಾಬಾ ಹೌದಾ? ಓಹ್, ಅದಕ್ಕೆ ಇಷ್ಟು ಪರ್ಫೆಕ್ಷನ್ ಆಗಿ ಬರ್ತಿದ್ದು. ನಾನು ನೋಡ್ತೀನಿ ಏನು ಇಷ್ಟೊಂದು ಕ್ಲೀನಾಗಿ ಉಗುರೆಲ್ಲ ಕಟ್ ಮಾಡ್ತಾವನೆ ಅಂತ. ಅದು ಕಾಲ ತಂದು ಹೇಳಿದಲ್ಲಿ ಕೂರೋಣ ದೇವಸ್ಥಾನ ಎದುರುಗಡೆ. ಸರಿ, ಅಲ್ಲಿ ಕೂರೋಣ ಬಾ. ನೋಡಿ ಒಳ್ಳೆ ಮಟನ್ ರೆಸಿಪಿ ತಯಾರು ಮಾಡ್ತಾ ಇದ್ದಾರೆ ಮಧುಸೂದನ್ ಸ್ವಾಮಿಗಳು. ಮಟನ್ ಸುಕ್ಕ ರೆಡಿ ಆಗ್ತದೆ. ಮಟನ್ ಸುಕ್ಕ ಯಾರ್ದು ಐಡಿಯಾ? ಮಧುಸೂದನ್. ಓಕೆ. ನಮ್ಮ ಅಣ್ಣ
ದೊಡ್ಡವರು ಅವ್ರು ಹೆಂಗ್ ಹೇಳ್ತಾರೋ ನಾವು ಕೇಳ್ತೀವಿ. ನಾವೇನೋ ಮಾತಾಡಿದ್ರೆ ಹೆಚ್ಚಿಗೆ ಒದೆ ಬೀಳ್ತಾವ. ಸಮಯ 3:10. ಇನ್ನೂ ಅಡುಗೆ ಪ್ರಿಪೇರ್ ಆಗ್ತಾನೆ ಇದೆ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ರಾಜಸ್ಥಾನ ಗೊತ್ತಾಯ್ತಲ್ಲ, ನನಗೆ ಅದು ಆತಂಕ ಆಗ್ಬಿಟ್ಟಿದೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಹಾಯ್ ಗಾಯ್ಸ್, ಏನಪ್ಪ ವಿಷಯ ಅಂದ್ರೆ ನಿನ್ನೆ ನೈಟು ಕೆಲವು ವಿಷಯಗಳಿಂದ ನಾನು ಬರೋಕ್ಕಾಗಿಲ್ಲ, ಮನೆಯಲ್ಲಿ ಬ್ಯುಸಿ ಇದ್ದೆ. ಸೊ ಇವಾಗ ಬಂದೆ. ಸುಳ್ಳು ಹೇಳ್ಬಿಡ ಅಲ್ಲಿ ಇವಾಗ ಮಲಗಕ್ಕಾಗಲ್ಲ ಅಂತ ಬಂದಿಲ್ಲ ಅಂತ. ಇಲ್ಲ ಮನೇಲಿ ಕೆಲಸ ಇತ್ತು. ಈಗ ನಮ್ಮ ಗುರುರಾಜ್ ರವರಿಂದ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದಾರೆ ನಮ್ಮ ಬಾಯ್ಸ್ಗೆ. ಆಕ್ಚುಲಿ ನಾನಂತ ಯೂಟ್ಯೂಬ್ ಚಾನಲ್ ಎಲ್ಲ ಹಾಡು ಹೇಳೋದು ನಾನು ಇದು ದೊಡ್ಡ ವೇದಿಕೆಯಲ್ಲಿ ಮಾತ್ರ ಇವರೆಲ್ಲ ಬೇಡಿಕೆ ಮೇರೆಗೆ ನಾನು ಹಾಡು ಹೇಳ್ತಾ ಇದ್ದೀನಿ. ಓಕೆ. ಸೋತೆ ಹೋದೆ ಹಾ ಸೋತು ಹೋದೆ ಕಿಟಕಿ ಒಳಗೆ ಅಲ್ಲ ಮನೆಯ ಒಳಗೆ ಬರಲು ಒಳಗೆ ಬರಲು ಕಿಟಕಿಲಿ ಥ್ಯಾಂಕ್ ಯು ಚಿನ್ನ. ಇವರ ಕೋರಿಕೆ ಮೇರೆಗೆ ನಾನು ಇಂಗ್ಲಿಷ್ ಮಾತಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ನಾನು ಇನ್ ಕೇಸ್ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ, ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ರಿ. ಹಾಯ್ ಅಶೋಕ್, ಹೌ ಆರ್ ಯು? ಇಲ್ಲಿ ಅಶೋಕ್, ಇಲ್ಲಿ ಅಲ್ಲಲ್ಲ ಇಲ್ಲಿ. ಹಾಯ್ ಅಶೋಕ್, ಹೌ ಆರ್ ಯು? Fine. What about you? How is your girlfriend? No. Sorry, I mistaken. How is your girlfriends? No more girlfriends. You're too fake, yaar. Macha, you know Ramayana? Yeah, I know. In that Ramayana, when Ravana is kidnapping, kidnapped Sita, he is going with Pushpaka Vimana. I have same feeling. I am in the Pushpaka Vimana. I am full tailading in the sky. Mat ನೀವು ಅದನ್ನ ಹಾಕಿ ಗುಮ್ಮು ಬಿಟ್ಟಿರೋ. When you calling, I will come na. I am not coming, yaar. Okay. Has your I have some attitude, yeah. You request me. You know my prestige. In the Karnataka, the Sidramaya is the CM. No. When After the respected person is there, I am the only person is that only. ನೋಡಿ ಎಷ್ಟು ಕ್ಯೂಟ್ ಆಗಿದೆ ನಾಯಿ ಮರಿ. ಕಡಿತೀಯಾ? ನೋಡಿ ಇವಾಗ ಅದು ಮನೆ ಕಚ್ಚಿದ್ರೆ ಅದ್ರ ಅಮ್ಮ ಅದನ್ನ ಕಚ್ಕೊಂಡು ಹೇಳ್ಕೊಳತ್ತ ತರ ಕಚ್ಬೇಡ ಅಂತ. ನೋಡಿ ಸಣ್ಣದ್ರಿಂದನೇ ಡಿಸಿಪ್ಲಿನ್ ಕಳಿಸ್ತಿದೆ ಅದು. ಇದು ಎಂತದ ಅಂಕಲ್ ನಿಂದು? ಅಂಕಲ್ ಬೇವರ್ಸಿ ಎಲ್ಲ ಆಗೋಗಿದೆ. ಈ ನನ್ ಮಕ್ಳೆಲ್ಲ ತಿಂದ್ರು ಅಲ್ಲಿಟ್ಟವನಲ್ಲ ಅವನು ಪಂಚಿ ಆಗೋಷ್ಟು ಈ ನನ್ ಮಗನಿಗೆ ಉಂಡಿ ಎದ್ದಳಕ್ಕೆ ಆಗ್ತಿಲ್ಲ. ಪೀಸು ನಿಂಗ್ ವರ್ಕೊಂಡು ನಿಂಗೆ ಎದ್ದೇನೆ. ಹುಡುಗರಿ ಪಾಪ ಅಲ್ಲಿ ಪಾತ್ರ ತೊಳೆಯಕ್ಕೆ ಇಟ್ಟು ಬಂದು ಇಲ್ಲಿ ಡ್ಯಾನ್ಸ್ ಮಾಡ್ತೀರ ನೋಡ್ರಿ. ಇಲ್ಲಿ ಹೊಡಿರೋ ಬಾರ್ಸೋ ಚಾರ್ಜ್ ಮಾಡ್ರೋ. ಇಲ್ಲಿಂದ 12:30 ಹೋಗಂಗಾಗಿತ್ತು. ನೀನ್ ನೋಡಿದ್ಯಾ? ಫುಲ್ ಮೇಲವರೆಗೂ ಹೋಗಿದ್ಯಾ? ಎಷ್ಟೊತ್ತಾಗುತ್ತೆ ಅದು ಬರೋದಿಕ್ಕೆ? 1 ಗಂಟೆ ಬೇಕು. 1 ಗಂಟೆ ಓಕೆ ಬೇಕು. ಓಕೆ 1 ಗಂಟೆ ಬೇಕಾ? ನಾವ್ ಆ ಥರದೆಲ್ಲ ಬಾಳ ಮಾಡಿದೀವಿ, ಹೋಗ್ತೀವಿ ಆರಾಮಾಗಿ. ಕೇಳೋನಿಗೆ ಕುಮಾರ ಪರ್ವತನೇ ಬರೀ ನೋಡಿ ಹೊಟ್ಟೆದೆಲ್ಲ ಕರ್ಗಿ ಇಳಿಸಾದ್ಮೇಲೆ ಇವಾಗ ಡ್ಯಾನ್ಸ್ ಮಾಡ್ತಿದ್ದಾರೆ ಇಲ್ಲಿ. ಓಕೆ, ಎಲ್ಲ ಪಾರ್ಟಿ ಎಲ್ಲ ಕಂಪ್ಲೀಟ್ ಆಯ್ತು. ಎಲ್ಲ ಬಾಯ್ಸ್ ಹೊರಟ್ರಿ ಇವಾಗ ಮತ್ತೆ ರಿಟರ್ನ್ ಶಿವಮೊಗ್ಗಕ್ಕೆ. ಒಂದು ಒಳ್ಳೆ ಅಡ್ವೆಂಚರ್ ಪಾರ್ಟಿ ಮಾಡಿಸ್ಕೊಟ್ಟಿದ್ದು ಇವರೇ ನೋಡಿ, ನಮ್ಮ ಕಾಂತಾರ ಗೆಟಪ್ ಹಾಕಿರುವಂತಹ ಮಧುಸೂದನ್ ಅವರು. ತುಂಬಾ ಚೆನ್ನಾಗಿತ್ತು, ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಪಾರ್ಟಿ ಎಕ್ಸ್ಟ್ರಾಡಿನರಿ. ಫುಲ್ಲು ಏನೋ ಪ್ಯಾಟೆ ಹುಡುಗರು ಹಳ್ಳಿಗೆ ಬಂದ್ರು ಆ ಥರ ಲೈಫ್ ತಿಂದು ಒಂದು ಅಡ್ವೆಂಚರ್ ಫೀಲ್ ಇತ್ತು. ಎಲ್ಲ ಚೆನ್ನಾಗಿತ್ತು. ಓಕೆ, ಹೋಗಿ ಬನ್ನಿ, ಮತ್ತೆ ಸಿಗೋಣ ಶಿವಮೊಗ್ಗದಲ್ಲಿ. ಬರೋಣ. ನಮ್ಮ ಫೇವ್ರೇಟ್ ಸ್ಪಾಟ್ ಇದು. ಯಾವಾಗಲೂ ಒಂಥರ ಟೀ ಅಡ್ಡ ಇದು. ಟೀ ಕುಡಿತಿದ್ದೀವಿ, ಸ್ವರ್ಗ. ಟೀ ಕುಡಿದು 2 ದಿನದ್ದು ಸ್ಟ್ರೆಸ್ ಒಂದು ಸ್ವಲ್ಪ ಇರುತ್ತೆ. ಇವತ್ತು ಹೋಗಿ ಪಾಚ್ಕೊಂಡ್ರೆ ಮತ್ತೆ ನಾಳೆ ರಿಕವರ್ ಆಗ್ತೀವಿ. ಸೊ ಎಲ್ಲ ಚೆನ್ನಾಗಿತ್ತು. ಓವರ್ ಆಲ್ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.